ನನ್ನ ಯೂಟ್ಯೂಬ್ ಚಾನಲ್ಗೆ ಆಧಾರದ ಸ್ವಾಗತ. ಹೊಸ ವರ್ಷ 2026ಕ್ಕೆ ನಿಮಗೆ ಹಾರ್ದಿಕ ಶುಭಾಶಯಗಳು. ಇವತ್ತು ಕರ್ನಾಟಕ ಅರಣ್ಯ ಇಲಾಖೆಯ ಒಂದು ಆನೆ ಬಿಡಾರಕ್ಕೆ ಹೋಗೋಣ ಬನ್ನಿ. ಅದು ಹೇಗಿದೆ ಅಂತ ನೋಡೋಣ ಬನ್ನಿ. ಸ್ನೇಹಿತರೆ, ಪುನೀತ್ ರಾಜ್ಕುಮಾರ್ ಹೆಸರಿನ ಆನೆ ನೋಡ್ಲಿಕ್ಕೆ ಶಿವಮೊಗ್ಗದಿಂದ 14 ಕಿಲೋಮೀಟರ್ ಹೋಗಬೇಕು. ಈ ಮರಿ ಆನೆಗೆ ಪುನೀತ್ ಅಂತ ಹೆಸರು ಇಟ್ಟಿದ್ದು ಯಾಕೆ, ಈಗ ಅದು ಹೇಗಿದೆ ಅಂತ ನೋಡೋಣ. ಅದಕ್ಕೂ ಮೊದಲು ನಿಮಗೆ ಈ ಮಾಹಿತಿ ಗೊತ್ತಿರಲಿ. ಶಿವಮೊಗ್ಗ ನಗರದಿಂದ ತೀರ್ಥಹಳ್ಳಿ ರಸ್ತೆ ಹಿಡಿದು ಹೋದರೆ ಅಲ್ಲಲ್ಲಿ ಅಡಿಕೆ ತೋಟ, ಹಸಿರು ಕಾಡು. ಇದನ್ನು ನೋಡ್ತಾ ಹೋದರೆ ಗಾಜನೂರು ಸಿಗುತ್ತದೆ. ಹಾಗೆಯೇ ಮುಂದೆ ಹೋದರೆ ಕಾಡಿನ ಮಧ್ಯೆ ರಸ್ತೆ ಪಕ್ಕದಲ್ಲಿ ಆನೆ ಬಿಡಾರ ಸಹ ಸಿಗುತ್ತದೆ. ಇಲ್ಲಿ ಹಿಂದಿನಿಂದಲೂ ಕರ್ನಾಟಕ ಅರಣ್ಯ ಇಲಾಖೆ ಕಾಡಾನೆಗಳನ್ನು ಪಳಗಿಸುತ್ತಾ ಬಂದಿದೆ. ಜೋಡು ಕುಲೆ ಎನ್ನುವ ವಿಭಿನ್ನ ವಿಧಾನದಲ್ಲಿ ಆನೆಗಳನ್ನು ಪಳಗಿಸಿ ತರಬೇತಿ ಕೊಡುವ ವ್ಯವಸ್ಥೆ ಇಲ್ಲಿದೆ. ಕೆಲವೊಮ್ಮೆ ಕಾಡಾನೆ ಪಳಗಿಸಿ ನಾಡಾನೆ ಮಾಡಲು 6 ತಿಂಗಳಿನಿಂದ 1 ವರ್ಷ ಸಹ ಆಗುವುದು. ಕಾವಾಡಿ ಅಂದ್ರೆ ಆನೆ ಪಳಗಿಸುವ ಪರಿಣಿತ. ಹಾಗೆಯೇ ಮಾವುತ ಅಂದರೆ ಪಳಗಿಸಿದ ಆನೆಯ ಮೇಲೆ ಸವಾರಿ ಮಾಡುವವ. ಕಾಡಾನೆ ಪಳಗಿಸುವಾಗ ಕಾವಾಡಿ ಮತ್ತು ಮಾವುತ ಇವರ ಸ್ನೇಹವನ್ನು ಅದು ಬೆಳೆಸಿಕೊಂಡು ಅವರ ಆದೇಶ, ಭಾಷೆ ಇದನ್ನ ಪಾಲಿಸುತ್ತದೆ. ಹೀಗೆ ಸಂಪೂರ್ಣ ಪಳಗಿಸಿದ ಆನೆಗಳನ್ನು ಸಾರ್ವಜನಿಕರು ಹತ್ತಿರದಿಂದ ನೋಡಲು ಮತ್ತು ಸ್ವತಃ ಮುಟ್ಟಲು ಅರಣ್ಯ ಇಲಾಖೆಯವರು ಅವಕಾಶ ಮಾಡಿಕೊಟ್ಟಿದ್ದಾರೆ. ದೈತ್ಯ ವನ್ಯ ಜೀವಿಯನ್ನು ನೋಡಲು ಸಕ್ರೆಬೈಲ್ ಆನೆ ಬಿಡಾರಕ್ಕೆ ಬಂದರೆ ನೋಡಲು ಬಂದವರ ಬೈಕ್, ಕಾರು, ಶೈಕ್ಷಣಿಕ ಪ್ರವಾಸದ ಬಸ್ ಇತ್ಯಾದಿ ನಿಲ್ಲಿಸಲು ವಿಶಾಲ ಪಾರ್ಕಿಂಗ್ ಸ್ಥಳವಿದೆ. ಈ ಆನೆ ಬಿಡಾರಕ್ಕೂ ಪುನೀತ್ ರಾಜ್ಕುಮಾರ್ ಹೆಸರಿನ ಮರಿಯಾನೆಗೂ ನಂಟು ಇದೆ. ಇದರ ನೋಟ, ಆಟ ನೋಡಲು ಆನೆ ಬಿಡಾರ ತೆರೆಯುವ ಸಮಯಕ್ಕೆ ಹೋದರೆ ಒಳ್ಳೆಯದು. ಸಕ್ರೆಬೈಲ್ ಆನೆ ಬಿಡಾರ ಬೆಳಿಗ್ಗೆ 8:30ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ತೆರೆದಿರುತ್ತದೆ. ಆದರೆ ಆನೆಗಳ ಸ್ನಾನದ ಸಮಯ ಬೆಳಿಗ್ಗೆ 8:30ರಿಂದ 11:30ರವರೆಗೆ ಮಾತ್ರ ಇರುತ್ತದೆ. ನಂತರ ಆನೆಗಳ ಚಲನವಲನ, ಭೋಜನ ನೋಡಲು ಮಧ್ಯಾಹ್ನ 1 ಗಂಟೆಯವರೆಗೆ ಸಮಯವಿರುತ್ತದೆ. 50 ರೂಪಾಯಿ ಪ್ರವೇಶದ ಕೊಟ್ಟು ಒಳಹೋದರೆ ಗಾಜನೂರು ಡ್ಯಾಂನ ಹಿನ್ನೀರಿನ ನೋಟ ಕಣ್ಸೆಳೆಯುತ್ತದೆ. ತುಂಗಾ ನದಿಯ ಹಿನ್ನೀರಿನಲ್ಲಿ ಆನೆಗಳ ಸ್ನಾನ ನೋಡಲು ಗುಂಪು ಗುಂಪಾಗಿ ಜನ ಸೇರುತ್ತಾರೆ. ಅದರ ನೀರಾಟ, ಮುಳುಗಾಟ ನೋಡುವುದೇ ಒಂದು ಚಂದ. ಆನೆ ಸ್ನಾನ ನೋಡಲು ಶುಲ್ಕವಿಲ್ಲದಿದ್ದರೂ ಆನೆ ಸ್ನಾನ ಮಾಡಿಸಲು ನಿಗದಿತ ದರ ಇದೆ. ಹೀಗೆ ಚೀಟಿ ಪಡೆದವರು ಆನೆಯ ಮೈ ಮುಟ್ಟಿ ಮೈಗೆ ನೀರು ಹಾಕಿ ಬ್ರಷ್ನಿಂದ ಉಜ್ಜಿ ಖುಷಿ ಪಡಬಹುದು. ಇನ್ನು ಸ್ನಾನ ಮಾಡಿಸುವ ನೋಟವನ್ನು ಮೊಬೈಲ್ನಲ್ಲಿ ಫೋಟೋ, ಸೆಲ್ಫಿ, ವಿಡಿಯೋ ಮಾಡಿ ತೆಗೆದುಕೊಳ್ಳಬಹುದು. ಹಿರಿಯಾನೆ, ಕಿರಿಯಾನೆ, ಮರಿಯಾನೆ ಹೀಗೆ ಹಲವಾರು ಆನೆಗಳು ಈ ನದಿ ನೀರಿನಲ್ಲಿ ಸ್ನಾನ ಮಾಡುತ್ತವೆ. ಹಿಂದಿನ ದಿನ ರಾತ್ರಿ ಇಡೀ ಕಾಡಿನಲ್ಲಿಯೇ ಇದ್ದು ಮತ್ತೆ ಮುಂಜಾನೆ ಶಿಬಿರಕ್ಕೆ ಬಂದ ಎಲ್ಲ ಆನೆಗಳು ಸ್ನಾನಕ್ಕೆ ಬರುತ್ತವೆ. ಒಟ್ಟು 23 ಆನೆಗಳು ಈ ಬಿಡಾರದಲ್ಲಿ ಇವೆ. ದೊಡ್ಡ ಆನೆಗಳನ್ನು ಅಡ್ಡ ಮಲಗಿಸಿ ಸ್ನಾನ ಮಾಡಿಸಿದರೆ ಮರಿಯಾನೆಯೊಂದು ಮಾವುತನ ಜೊತೆ ನೀರಿನ ಮಧ್ಯೆ ಹೋಗಿ ಪೂರ್ಣ ಮುಳುಗಿ ಎದ್ದು ಮತ್ತೆ ಮುಳುಗಿ ಎದ್ದು ಜಳಕ ಮಾಡಿ ಪುಳಕ ಅನುಭವಿಸುತ್ತಿತ್ತು. ಇಡೀ ದೇಹವನ್ನು ಮುಳುಗಿಸಿದಂತಹ ಮರಿಯಾನೆ ನೋಡ್ತಾ ಇದ್ದರೆ ಮಾವುತನು ಮುಳುಗಿ ಹೋಗುತ್ತಾನೇನೋ ಎನ್ನುವ ಭ್ರಮೆ ಆಗುತ್ತದೆ. ಆದರೆ ಅಲ್ಲೇ ಮುಳುಗು ಹಾಕಿ ಎದ್ದೇಳುತ್ತದೆ. ದಡದಲ್ಲಿ ನಿಂತು ನೋಡುವ ಎಲ್ಲರಿಗೂ ಮುಳುಗು ಸ್ನಾನದ ಮಜಾ ನೀಡುತ್ತದೆ. ವಾಪಸ್ ಬರುವಾಗ ಸೊಂಡಿಲಿನಿಂದ ಆಗಾಗ ನೀರು ಹಾರಿಸುತ್ತಾ ನೋಡುಗರ ಮನ ಸೆಳೆಯುತ್ತಿತ್ತು. ಹೀಗೆ ಸ್ನಾನ ಮುಗಿಸಿದ ಒಂದೊಂದು ಆನೆಯನ್ನು ಆನೆ ಕಟ್ಟುವ ಮತ್ತು ಆಹಾರ ಕೊಡುವ ಜಾಗಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಇಲ್ಲಿ ಆನೆ ಸವಾರಿ ವ್ಯವಸ್ಥೆ ಸಹ ಇದೆ. ಇದಕ್ಕೆ ಪ್ರತ್ಯೇಕ ಶುಲ್ಕವಿದೆ. ಹೀಗೆ ಜನರ ಮಧ್ಯೆ ಹೋಗುವ ಆನೆ ಅಪ್ಪಿತಪ್ಪಿ ದಾಂಧಲೆ ಮಾಡದಂತೆ ನೋಡಿಕೊಳ್ಳಲು ಮಾವುತ
ಅಂಕುಶ ಇಟ್ಟುಕೊಂಡೇ ಇರುತ್ತಾನೆ. ಈ ಅಂಕುಶ ಒಂದು ಕಬ್ಬಿಣದ ಕೊಕ್ಕೆ. ಆನೆಯನ್ನು ನಿರ್ವಹಿಸಲು ಅದರ ದೇಹದ ನಿರ್ದಿಷ್ಟ ಭಾಗಗಳಲ್ಲಿ ಒತ್ತಡ ನೀಡಿ ಮಾರ್ಗದರ್ಶನ ಮಾಡಲು ಇದನ್ನು ಬಳಸುತ್ತಾರೆ. ಇನ್ನು ಸಾರ್ವಜನಿಕರ ವೀಕ್ಷಣೆಗೆ ಆನೆಗಳನ್ನು ನಿಲ್ಲಿಸುವ ಜಾಗದಲ್ಲಿ ಕಾಲಿಗೆ ಸರಪಳಿ ಹಾಕಿ ಕಂಬಕ್ಕೆ ಕಟ್ಟುತ್ತಾರೆ. ಆಯಾಯ ಆನೆಗಳ ಮಾವುತರು ಆಯಾಯ ಕಂಬಗಳ ಎದುರಿಗೆ ಆ ಆನೆ ತಂದು ನಿಲ್ಲಿಸುತ್ತಾರೆ. ನಿಮಗಿದು ಗೊತ್ತೇ ಎನ್ನುವ ಫಲಕ ಆ ಆನೆಯ ಬಗ್ಗೆ ಮಾಹಿತಿ ನೀಡುತ್ತದೆ. ಹೀಗೆ ಮಾಹಿತಿ ಹೊತ್ತ ಹಿರಿಯಾನೆ ಸೋಮಣ್ಣನ ಪಕ್ಕದಲ್ಲಿ ಮರಿಯಾನೆ ಪುನೀತ್ ಇದೆ. ಮಾಹಿತಿಯ ಪ್ರಕಾರ ಇದು ತಾಯಿ ನೇತ್ರ ಎನ್ನುವ ಆನೆಯ ಗಂಡು ಮರಿ. ಇದು ಜನಿಸಿದ್ದು 8/7/2019 ಈ ಬಿಡಾರದ ಪದ್ಧತಿಯಂತೆ ಸುಮಾರು 2-2.5 ವರ್ಷವಾಗಿದ್ದಾಗ ತಾಯಿಯ ಹಾಲು ಕುಡಿಯುವ ಮರಿಯನ್ನು ತಾಯಿಯಿಂದ ಬೇರ್ಪಡಿಸಿ ನಾಮಕರಣ ಮಾಡಲು ತಯಾರಿ ನಡೆಸುತ್ತಾರೆ. ಅದೇ ಸಮಯದಲ್ಲಿ ಖ್ಯಾತ ನಟ ಪುನೀತ್ ರಾಜ್ಕುಮಾರ್ ಅವರ ಅಗಲಿಕೆ ಸಹ ಆಯಿತು. ಪ್ರಕೃತಿ ಮತ್ತು ವನ್ಯಜೀವಿಗಳ ಸಂರಕ್ಷಣೆಗೆ ಕಾಳಜಿ ತೋರುತ್ತಿದ್ದ ಮತ್ತು ಈ ಆನೆ ಬಿಡಾರಕ್ಕೆ ಸ್ವಲ್ಪ ಹಿಂದಿನ ದಿನಗಳಲ್ಲಿ ಭೇಟಿ ನೀಡಿದ್ದ ಗಂಧದ ಗುಡಿಯ ಪುನೀತ್ ರಾಜ್ಕುಮಾರ್ ಇವರ ಸ್ಮರಣಾರ್ಥ ಈ ಗಂಡು ಮರಿ ಆನೆಗೆ ಪುನೀತ್ ಎಂದು ಹೆಸರು ಇಟ್ಟಿದ್ದಾರೆ. ಇದರ ಇನ್ನೊಂದು ವಿಶೇಷತೆ ಅಂದರೆ ಬಾಲ್ಯದಲ್ಲಿಯೇ ಅತಿ ಉದ್ದದ ದಂತವನ್ನು ಹೊಂದಿರುವುದು. ಈಗ ಈ ಪುನೀತ್ ಆನೆ ತನ್ನ ತುಂಟಾಟಗಳಿಂದ ನೋಡುಗರ ಗಮನ ಸೆಳೆಯುತ್ತಿದೆ. ನಾವು ಹೋದ ದಿನ ಸ್ನಾನ ಮಾಡಿ ಕಪ್ಪು ಮೈ ಇದ್ದ ಪುನೀತ್ ತುಂಟಾಟ ಮಾಡಿ ಸೊಂಡಿಲಿನಿಂದ ಕೆಂಪು ಮಣ್ಣು ಎರಚಿಕೊಂಡು ಕೆಂಪು ಮೈ ಮಾಡಿಕೊಂಡಿತ್ತು. ಹೀಗೆ ಪ್ರತಿಯೊಂದು ಆನೆಯ ಎದುರಿಗೆ ಹೆಸರು, ವಯಸ್ಸು, ತೂಕ, ಸಂಕ್ಷಿಪ್ತ ಮಾಹಿತಿ, ವಿಶೇಷತೆ ಇವುಗಳ ಫಲಕ ಇದೆ. ಇನ್ನು ಆನೆಗಳ ಆರೋಗ್ಯ ಕಾಪಾಡಲು ಮತ್ತು ಉಷ್ಣತೆಯ ಸಮಸ್ಯೆಯಿಂದ ಅದನ್ನು ಕಾಪಾಡಲು ಸ್ನಾನ ಮಾಡಿಸಿ ತಂದ ಆನೆಗಳ ತಲೆಗೆ ಹರಳೆಣ್ಣೆ ಹಚ್ಚಿ ಮಸಾಜ್ ಮಾಡುತ್ತಾರೆ. ಇವೆಲ್ಲ ಮುಗಿದ ಮೇಲೆ ಆನೆಗೆ ಊಟದ ಸಮಯ ಬರುತ್ತದೆ. ಊಟದ ಸಮಯ ಬರುವವರೆಗೆ ಬೇಕಿದ್ದರೆ ಒಮ್ಮೆ ಬೋಟ್ನಲ್ಲಿ ತಿರುಗಾಡಿಕೊಂಡು ಬರಬಹುದು. ಇದಕ್ಕೆ ಪ್ರತ್ಯೇಕ ಶುಲ್ಕವಿದೆ. ಸುಮಾರು 12 ಗಂಟೆಯ ಸಮಯಕ್ಕೆ ರಾಗಿ ಮುದ್ದೆ ಕೊಡುತ್ತಾರೆ. ಆನೆಯ ವಯಸ್ಸು ಮತ್ತು ಗಾತ್ರಕ್ಕೆ ಅನುಗುಣವಾಗಿ 2-3 ದೊಡ್ಡ ಗಾತ್ರದ ಮುದ್ದೆ ಕೊಡುತ್ತಾರೆ. ಸುಮಾರು 1.5 kg ರಾಗಿ ಒಂದೊಂದು ಆನೆಗೆ ತಿನ್ನಿಸುತ್ತಾರೆ. ಮಾವುತನ ಕೈಯಲ್ಲಿ 3 ಮುದ್ದೆ ಇದ್ದರೆ ಒಂದು ಆನೆಯ ಬಾಯಿಗೆ, ಇನ್ನೊಂದು ಆನೆಯ ಸೊಂಡಿಲಿಗೆ, ಇನ್ನೊಂದು ಅವನ ಕೈಯಲ್ಲಿಯೇ ಇರುತ್ತದೆ. ಒಂದು ತಿಂದ ನಂತರ ಮತ್ತೊಂದನ್ನು ತಿನ್ನಿಸುತ್ತಾನೆ. 2 ಮುದ್ದೆ ತಿಂದಾದ ನಂತರ ಸೊಂಡಿಲಿನಲ್ಲಿ ಇದ್ದಂತಹ ಮುದ್ದೆಯನ್ನು ಆನೆ ತಾನೇ ತಿನ್ನುತ್ತದೆ. ಆನೆಗಳಿಗೆ ಪ್ರಿಯವಾದ ಹುಲ್ಲು ಹಾಕಿ ಕಾಯಿ, ಬೆಲ್ಲ, ಅಕ್ಕಿ ಸೇರಿಸಿ ಕಟ್ಟುವ ವಿಶೇಷ ಉಂಡೆಗಳನ್ನು ಮಾಡಿಕೊಡುತ್ತಾರೆ. ಈಗ ಊಟದ ನಂತರ ಕಂಬಕ್ಕೆ ಕಟ್ಟಿದ ಆನೆಯನ್ನು ಬಿಡುಗಡೆಗೊಳಿಸಿ ಹೊರಕಳಿಸಲಾಗುತ್ತದೆ. ಹೊರ ಹೋಗುವಾಗ ಕೆಲವು ಆನೆಗಳು ಸ್ವತಃ ಸೊಂಡಿಲಿನಿಂದ ಗೇಟ್ ತೆಗೆದು ಹೊರಬಂದು ಪುನಃ ಗೇಟ್ ಹಾಕಿ ಹೋಗುವುದೂ ಇದೆ. ಊಟದ ನಂತರ ಪುನಃ ಕಾಡಿಗೆ ಹೋಗುತ್ತವೆ. ನಂತರ ಅವುಗಳ ದರ್ಶನ ಮರುದಿನ ಮಾತ್ರ. ಇಷ್ಟೆಲ್ಲ ನೋಡಿದ ಮೇಲೆ ಆನೆ ಪ್ರಿಯರು ಇದ್ದರೆ ಆನೆಗಳ ಅಭಿವೃದ್ಧಿಗೆ ದೇಣಿಗೆ ಸಹ ಕೊಡಬಹುದು. ಸಕ್ರೆ ಬೈಲಿನಲ್ಲಿ ಇವೆಲ್ಲವನ್ನೂ ನೋಡಿಕೊಂಡು ಐ ಲವ್ ಸಕ್ರೆ ಬೈಲ್ ಎದುರು ಫೋಟೋ, ವಿಡಿಯೋ ಮಾಡಿಕೊಂಡು ಹೊರಟರೆ ಮುಂದೆ ಶೌಚಾಲಯ, ಉದ್ಯಾನ, ಪುಸ್ತಕ, ಸ್ಮರಣಿಕೆ ಇವುಗಳನ್ನು ನೋಡಿಕೊಂಡು ಹೊರಬೀಳಬಹುದು. ಸಕ್ರೆಬೈಲ್ ಆನೆ ಬಿಡಾರ ನೋಡಿ ದಣಿವಾಗಿದ್ದರೆ ಹತ್ತಿರದ ಅಂಗಡಿಯಲ್ಲಿ ತಾಜಾ ಎಳನೀರು ಸವಿದು ಮುಂದೆ ಸಾಗಬಹುದು. ಈ ಮಾಹಿತಿ ಇಷ್ಟವಾಯ್ತಲ್ಲ, ಒಂದು ಲೈಕ್ ಕೊಡಿ. ಹಾಗೆ ಈ ವಿಷಯವನ್ನು ಇತರರಿಗೂ ಶೇರ್ ಮಾಡಿ. ಅದರ ಜೊತೆಯಲ್ಲಿ ನಿಮ್ಮ ಕಮೆಂಟ್ ಹಾಕಿ. ಹಾಗೆಯೇ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿರದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮತ್ತೆ ಭೇಟಿಯಾಗೋಣ ಇನ್ನೊಂದು ವಿಷಯದೊಂದಿಗೆ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.